ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ, ಸರ್ಕಾರದ ಕಡೆಯಿಂದ ಯಾರೆಲ್ಲ ಪೆನ್ಷನ್ದಾರರು ಪೆನ್ಷನ್ ಅಮೌಂಟ್ನ ಪಡೀತಾ ಇರ್ತಾರೆ ಪ್ರತಿ ತಿಂಗಳು ಈಗಾಗಲೇ ಮೇ ತಿಂಗಳಿನ ಪಿಂಚಣಿ ಅಮೌಂಟ್ ಬಿಡುಗಡೆ ಮಾಡಿದಾರಾ ಇಲ್ವ ಅಂತ ಇವತ್ತು ನೋಡಿದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಮೇ ತಿಂಗಳಿನ ಪಿಂಚಣಿ ಅಮೌಂಟ್ ಈಗಾಗಲೇ ಬಿಡುಗಡೆ ಮಾಡಿದಾರಾ ಇಲ್ವ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಆ ಜಿಲ್ಲೆಗೆ ಬಂದಿಲ್ಲ, ಈ ಜಿಲ್ಲೆಗೆ ಬಂದಿಲ್ಲ ಅಂತ ಸಾಕಷ್ಟು ಜನರು ಕೂಡ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. 3 ತಿಂಗಳಿಂದ ಬಂದಿಲ್ಲ ಅಥವಾ 4 ತಿಂಗಳಿಂದ ಬಂದಿಲ್ಲ, ಏಪ್ರಿಲ್ ತಿಂಗಳು ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅಂಗವಿಕಲರಾಗಿರ್ಬೋದು, ಮತ್ತು ಮನಸ್ವಿನಿ ಆಗಿರ್ಬೋದು, ಮೈತ್ರಿ ಆಗಿರ್ಬೋದು, ಯಾವುದೇ ಒಂದು ಪೆನ್ಷನ್ ನೀವು ಪಡಿತಾ ಇದ್ದರೆ ಯಾವ ರೀತಿಯಲ್ಲಿ ನಾವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು, ಬಿಡುಗಡೆ ಮಾಡಿದಾರಾ ಇಲ್ವಾ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಒಂದು ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ಈಗಾಗಲೇ ಮೇ ತಿಂಗಳಿನ ಪಿಂಚಣಿ ಅಮೌಂಟ್ ಆಗಲಿ ಅಥವಾ ಸಂಧ್ಯಾ ಸುರಕ್ಷಾ ಆಗಲಿ, ವೃದ್ಧಾಪ್ಯ ವೇತನ ಆಗಲಿ, ಮತ್ತು ಮನಸ್ವಿನಿ ಆಗಲಿ, ಮೈತ್ರಿ ಆಗಲಿ, ಯಾವುದೇ ಒಂದು ಪೆನ್ಷನ್ ಅಮೌಂಟ್ನ ಬಿಡುಗಡೆ ಮಾಡಿದಾರಾ ಇಲ್ವಾ ಅಂತ ಕೇಳಿದ್ರೆ, ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆನೇ ನಾನು ಲೈವ್ ಪ್ರೂಫಲ್ಲೇ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಬಿಡುಗಡೆ ಮಾಡಿದಾರಾ ಇಲ್ವಾ, ಈಗಾಗಲೇ ಜಮಾ ಪ್ರಾರಂಭ ಆಗಿದೆಯಾ ಇಲ್ವಾ, ಯಾವ ಜಿಲ್ಲೆಗೆ ಜಮಾ ಆಗ್ತಾ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಒಂದು ಚಾನಲ್ ಹೊಸ ನೋಡ್ತಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೊನೆವರೆಗೂ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಈಗಾಗಲೇ ಮೇ ತಿಂಗಳಿನ ಪಿಂಚಣಿ ಹಣ ಬಿಡುಗಡೆ ಮಾಡಿದಾರಾ ಇಲ್ವಾ ಅಂತ ಕೇಳಿದ್ರೆ, ಖಂಡಿತವಾಗಿ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಯಾವಾಗಿಂದ ಜಮಾ ಪ್ರಾರಂಭ ಆಗಿದೆ ಅಂತ ಕೇಳಿದ್ರೆ, ಈ ತಿಂಗಳ 10ನೇ ತಾರೀಕಿನ ಒಳಗಾಗಿನೇ ಮೇ ತಿಂಗಳ ಅಮೌಂಟ್ನ ಪೆನ್ಷನ್ ಅಮೌಂಟ್ನ ಅಥವಾ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಈಗಾಗಲೇ ನಿಧಾನವಾಗಿ DBT ಮೂಲಕ 3 ಕಂತುಗಳನ್ನು ಪ್ರಾಸೆಸ್ ಮಾಡಿದಾಗ ಒಂದು ಸ್ವಲ್ಪ ಟೈಮ್ ತಗೊಂಡು ಹಂತವಾಗಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗಲು ಪ್ರಾರಂಭ ಆಗಿರುತ್ತೆ ಸ್ನೇಹಿತರೆ. ಈಗಾಗಲೇ ನೋಡ್ತಾ ಇರ್ಬೋದು ನೀವು, ನಾನು ಜಮಾ ಆಗಿರುವಂಥ ಪ್ರೂಫ್ ಕೂಡ ನಾನು ಇವಾಗ ಇಲ್ಲಿ ಹಾಕಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ನೋಡ್ಬೋದು ಸ್ನೇಹಿತರೆ, ಪ್ರೂಫ್ ಕೂಡ ನಾನು ಇವಾಗ ಜಮಾ ಆಗಿರುವಂಥ ಪ್ರೂಫ್ನ ಇವಾಗ ನಾನು ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇವರ ಒಂದು ಖಾತೆಗೆ ಯಾವಾಗ ಜಮಾ ಆಗಿದೆ ಅಂತ ಕೇಳಿದ್ರೆ 3 ಗಂಟೆ 32 ನಿಮಿಷಕ್ಕೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, 12ನೇ ತಾರೀಕು 6ನೇ ತಿಂಗಳಲ್ಲಿ ಇವರಿಗೆ ಜಮಾ ಆಗಿದೆ ಸ್ನೇಹಿತರೆ. ಈ ನೋಡ್ತಾ ಇರ್ಬೋದು ಇಲ್ಲಿ ಪ್ರೂಫ್ ಆಗಿ ಲೈವ್ ಪ್ರೂಫಲ್ಲಿ ನಿಮ್ಮ ಮುಂದೆ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಕೂಡ ಜಾಯ್ನ್ ಆಗ್ಬೋದು. ಯಾರಿಗೆಲ್ಲ ಜಮಾ ಆಗಿದೆ ಅವರು ನಮಗೆ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸುವ ಮುಖಾಂತರ ನಮಗೂ ಕೂಡ ಈಸಿ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ಇವರು ಪ್ರೂಫನ್ನು ಕಳಿಸಿದರೆ ನಾನು ಲೈವ್ ಪ್ರೂಫಲ್ಲಿ ಪ್ರೂಫ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಯಾವ ರೀತಿಯಲ್ಲಿ ನಮ್ಮ ಒಂದು ಖಾತೆಗೆ ಬಂದಿದೆಯಾ ಇಲ್ವ ಅಂತ ಯಾವ ರೀತಿಯಲ್ಲಿ ನಾವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು, ಮತ್ತು ನಮ್ಮ ಪೆನ್ಷನ್ ಅಮೌಂಟ್ ಆ್ಯಕ್ಟಿವ್ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಆಗಿದೆಯಾ, 3 ತಿಂಗಳಿಂದ ಬಂದಿಲ್ಲ, 4 ತಿಂಗಳಿಂದ ಬಂದಿಲ್ಲ ಅಂತ ಕಾಯ್ತಾ ಇರೋರು ಈಗ ನೋಡ್ಬೋದು ಸ್ನೇಹಿತರೆ, ಯಾವ ರೀತಿಯಲ್ಲಿ ನಾವು ನಮ್ಮ ಒಂದು ಮೊಬೈಲ್ ಫೋನಿಂದನೇ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೆ, ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡದೇ ಯಾವ ರೀತಿಯಲ್ಲಿ ನಾವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾನು ಲೈವ್ ಪ್ರೂಫ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಮೊದಲನೇದಾಗಿ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಭೇಟಿ ನೀಡಿದ ನಂತರ ಈ ರೀತಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಬಂದ ನಂತರ ನಾನು ಯಾವ ರೀತಿಯಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಂತ ಇವಾಗ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಸ್ನೇಹಿತರೆ, ಇದರ ಲಿಂಕನ್ನು ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ ನೀವು ಓಪನ್ ಮಾಡ್ಕೊಂಡ್ರೆ ಈ ರೀತಿ ಪೇಜನ್ನು ಡೈರೆಕ್ಟಾಗಿ ಈ ರೀತಿ ಪೇಜನ್ನು ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಬೆನಿಫಿಷರಿ ID ಅಂತ ಕೇಳಿದರೆ ಬೆನಿಫಿಷರಿ IDನ ಈ ಬಾಕ್ಸಲ್ಲಿ ಸರಿಯಾಗಿ ಹಾಕಬೇಕಾಗುತ್ತೆ. ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡ್ ಈ ಬಾಕ್ಸಲ್ಲಿ ಹಾಕಬೇಕಾಗುತ್ತೆ. ಬಾಕ್ಸಲ್ಲಿ ಹಾಕಿದ ನಂತರ ಇಲ್ಲಿ ನೋಡ್ಬೋದು ಸಬ್ಮಿಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ಲೈವ್ ಪ್ರೂಫಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಸ್ನೇಹಿತರೆ, 3 ತಿಂಗಳಿಂದ ಬಂದಿಲ್ಲ, 4 ತಿಂಗಳಿಂದ ಬಂದಿಲ್ಲ ಅಂತ ಕಾಯ್ತಿರೋರು ನಿಮ್ಮ ಒಂದು ಬೆನಿಫಿಷರಿ IDಯಿಂದ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕಂತ ಇವತ್ತಿನ ವಿಡಿಯೋದಲ್ಲಿ ಲೈವ್ ಪ್ರೂಫಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡ್ರಿ. ನಿಮ್ಮ ಹತ್ರ ಏನಾದರೂ ಬೆನಿಫಿಷರಿ ID ಇಲ್ಲ ಅಂತಂದರೆ ನಾಡ ಕಚೇರಿ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಮುಖಾಂತರನೇ ಆದರೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಕೆಳಗಡೆ ಲಿಂಕ್ ಆ ವಿಡಿಯೋನ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ ಆ ವಿಡಿಯೋನ ನೋಡ್ಕೊಂಡು ನೀವು ಬೆನಿಫಿಷರಿ IDನ ತಗೋಬೋದಾಗಿರುತ್ತೆ ಸ್ನೇಹಿತರೆ. ಇನ್ನೊಂದಾಗಿ ನಿಮ್ಮ ಹತ್ರ ಬೆನಿಫಿಷರಿ ID ಇರಲಿಲ್ಲ, ನಿಮಗೆ ತೆಗಿಯೋಕ್ಕೆ ಬಂದಿಲ್ಲ ಅಂತಂದರೆ ನಾನು ಇನ್ನೂ ಒಂದು ಇದೇ ವೆಬ್ಸೈಟ್ ಲಿಂಕನ್ನು ನಾನು ಇನ್ನೂ ಒಂದು ರೀತಿ ಕೊಟ್ಟಿರ್ತೀನಿ. RD ನಂಬರ್ ನಿಮ್ಮ ಹಾರ್ಡರ್ ಕಾಪಿಯಲ್ಲಿ ಇರುತ್ತಲ್ಲ, RD ನಂಬರನ್ನು ಹಾಕಿ ನೀವು ಯಾವ ರೀತಿಯಲ್ಲಿ ನಾವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಂತ ಆ ಲಿಂಕ್ ಕೂಡ ಇದರಲ್ಲಿ ನಾನು ಹಾಕಿರ್ತೀನಿ. ಅದು ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇದೇ ವಿಡಿಯೋದಲ್ಲಿ ನಾನು ಇವಾಗ ಹೇಳ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾನು ಇದರಲ್ಲಿ ಬೆನಿಫಿಷರಿ ID ಹಾಕಿ ಮತ್ತು ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡನ್ನು ಹಾಕಿ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ಯಾವ ರೀತಿ ಬರುತ್ತೆ ನಾವು, ಮತ್ತು RD ನಂಬರಿಂದ ಯಾವ ರೀತಿ ಚೆಕ್ ಮಾಡ್ಬೋದು, ಮತ್ತು ನಾವು ಬೆನಿಫಿಷರಿ IDಯಿಂದನೂ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ.
ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಬೆನಿಫಿಷರಿ ಐ ಡಿ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಸರ್ಚ್ ಅಂತ ಕೊಟ್ಟ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ಬೆನಿಫಿಷರಿ ಐ ಡಿ ಕಾಣ್ತಾ ಇರುತ್ತೆ, ಮೇಲ್ಗಡೆ ನಿಮ್ಮ ಒಂದು ನೇಮ್ ಕೂಡ ಕಾಣ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಒಂದು ಪೆನ್ಷನ್ ಸ್ಟೇಟಸ್ ಇಲ್ಲಿ ಆ್ಯಕ್ಟಿವ್ ಇದೆಯಾ ನೋಡ್ಬೋದು ಸ್ನೇಹಿತರೆ, ರನ್ನಿಂಗ್ ಅಂತ ಇದೆ. ಈ ಪೆನ್ಷನ್ ಅಮೌಂಟ್ ಪ್ರತಿ ತಿಂಗಳು ಕೂಡ ಈ ಬೆನಿಫಿಷರಿಗೆ ಪೆನ್ಷನ್ ಅಮೌಂಟ್ ಪ್ರತಿ ತಿಂಗಳು ಕೂಡ ಬರ್ತಾ ಇದೆ ಸ್ನೇಹಿತರೆ. ಈಗ ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಲ್ಲಿ ನಾವು ಸ್ಟೇಟಸ್ನ ಚೆಕ್ ಮಾಡ್ಕೋದು ಅಂತ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಇದು ರನ್ನಿಂಗ್ ಅಂತ ಇತ್ತು ಅಂತಂದರೆ ನೀವು ಏನು ಮಾಡೋ ಅವಶ್ಯಕತೆ ಇರಲ್ಲ. ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಖಾತೆಗೆ ಪೆನ್ಷನ್ ಅಮೌಂಟ್ ಜಮಾ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಅದೇ ರೀತಿಯಲ್ಲಿ ಎಷ್ಟು ಪ್ರತಿ ತಿಂಗಳು ಎಷ್ಟು ಪಿಂಚಣಿ ಅಮೌಂಟ್ನ ನೀವು ಪಡಿತಾ ಇದ್ರೆ ಅಂತ ಕೂಡ ಇಲ್ಲಿ ಇರುತ್ತೆ. ನಿಮ್ಮ ಒಂದು ಅಪ್ರೂವಲ್ ಆದ ಡೇಟ್ ಕೂಡ ಇರುತ್ತೆ. ಮತ್ತು ನಾಡ ಕಚೇರಿಯಲ್ಲಿ ನಿಮಗೆ ಕೊಟ್ಟಿರ್ತಾರಲ್ಲ ಆರ್ಡರ್ ಕಾಪಿ, ಅದರ ಒಂದು ನಂಬರ್ ಕೂಡ ಇಲ್ಲಿ ಇರುತ್ತೆ. ನೋಡ್ಬೋದು ಸ್ನೇಹಿತರೆ, ನಿಮ್ಮ ಹತ್ರ ಏನಾದರೂ ಬೆನಿಫಿಷರಿ ಐ ಡಿ ಇಲ್ಲ, ನಮಗೆ ತೆಗಿಯೋಕೆ ಬರ್ತಾ ಇಲ್ಲ ಅಂತಂದರೆ ನಿಮ್ಮ ಒಂದು ಆರ್ಡರ್ ಕಾಪಿಯಲ್ಲಿ ಇರುತ್ತಲ್ಲ, ಆ ಆರ್ಡರ್ ಕಾಪಿಯಲ್ಲಿ ಆರ್ ಡಿ ನಂಬರನ್ನು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಸ್ನೇಹಿತರೆ, ನಾನು ಆರ್ಡರ್ ಕಾಪಿಯಲ್ಲಿ ಇರುವಂಥ ಇಲ್ಲಿ ಆರ್ ಡಿ ನಂಬರನ್ನು ನಾನು ಇವಾಗ ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡ್ಕೊಂಡ ನಂತರ ಯಾವ ರೀತಿಯಲ್ಲಿ ನಾವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, 2023 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದು ನಿಮಗೆ ಬೆನಿಫಿಷರಿ ಐ ಡಿ ಇದ್ದರೆ ಮಾತ್ರ ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಈ ವೆಬ್ಸೈಟ್ ಇಲ್ಲಿ ಈ ಪೇಜ್ ಓಪನ್ ಆಗಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಈಗ ಡೈರೆಕ್ಟಾಗಿ ನಿಮಗೆ ನಾನು ಇಲ್ಲಿ ಆರ್ ಡಿ ನಂಬರ್ ಮುಖಾಂತರ ಯಾವ ರೀತಿಯಲ್ಲಿ ಚೆಕ್ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಇದರಲ್ಲಿ ಒಂದು ಲಿಂಕನ್ನು ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಆರ್ ಡಿ ನಂಬರ್ ಅಥವಾ ಬೆನಿಫಿಷರಿ ಐ ಡಿ ಯಾವುದೋ ಹಾಕಿದ್ರು ಕೂಡ ಇಲ್ಲಿ ನಾವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಯಾವ ರೀತಿ ಅಂತ ಕೇಳಿದ್ರೆ ಇಲ್ಲಿ ನೋಡ್ಬೋದು, ನಾನು ಇವಾಗ ಉದಾಹರಣೆಗೆ ನಾನು ಆರ್ ಡಿ ನಂಬರನ್ನು ಹಾಕಿ ನಿಮಗೆ ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಆರ್ ಡಿ ನಂಬರ್ ಹಾಕೋ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಆರ್ ಡಿ ನಂಬರ್ ಹಾಕಿ ತೋರಿಸ್ತೀನಿ. ಆರ್ ಡಿ ನಂಬರ್ ಹಾಕಿದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡಿದ್ರಲ್ಲ, ಮೇ ತಿಂಗಳು ಪೆನ್ಷನ್ ಅಮೌಂಟ್ ಕೂಡ ಇಲ್ಲಿ ಬಿಡುಗಡೆ ಆಗಿದೆ ಸ್ನೇಹಿತರೆ. ನೋಡೋದಲ್ಲ, ಈಸಿ ಅಂದರೆ ಈಸಿಯಾಗಿ ನಿಮ್ಮ ಒಂದು ಬೆನಿಫಿಷರಿ ಐ ಡಿ ಇಲ್ಲಾಂದರೂ ಕೂಡ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಮತ್ತು ಅದೇ ರೀತಿಯಲ್ಲಿ ಬೆನಿಫಿಷರಿ ಐ ಡಿಯಿಂದ ಚೆಕ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ಬೆನಿಫಿಷರಿ ಐ ಡಿ ಹಾಕಿದರೂ ಕೂಡ ಈ ಬಾಕ್ಸಲ್ಲಿ ತೊಗೊಳುತ್ತೆ, ಆರ್ ಡಿ ನಂಬರ್ ಹಾಕಿದ್ರು ಕೂಡ ತೊಗೊಳುತ್ತೆ. ನಾನು ಇದ್ರ ಲಿಂಕನ್ನು ಡೈರೆಕ್ಟಾಗಿ ಕೊಟ್ಟಿರ್ತೀನಿ. ಆರ್ ಡಿ ನಂಬರ್ ಮುಖಾಂತರ ಕೂಡ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ನಾನು ಈ ಬಾಕ್ಸಲ್ಲಿ ಮತ್ತೆ ನಾನು ಬೆನಿಫಿಷರಿ ಐ ಡಿ ನಂಬರ್ನ ಹಾಕಿ ನಿಮಗೆ ಸ್ಟೇಟಸ್ನ ನೀವು ಒಂದು ಸತಿ ಲೈವ್ ಪ್ರೂಫಲ್ಲಿ ನಾನು ಚೆಕ್ ಮಾಡಿ ತೋರಿಸ್ತೀನಿ. ಇವಾಗ ನೋಡ್ಬೋದು ಸ್ನೇಹಿತರೆ, ಹಿಂದಕ್ಕೆ ಬಂದಿದ್ದೀನಿ. ನಾನು ಇವಾಗ ಬೆನಿಫಿಷರಿ ಐ ಡಿನ ನಾನು ಇವಾಗ ಕಾಪಿ ಮಾಡ್ಕೊತಿದ್ದೀನಿ. ಬೆನಿಫಿಷರಿ ಐ ಡಿನ ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ 2023 ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ಬರುತ್ತೆ. ನಾನು ಈ ಬಾಕ್ಸಲ್ಲಿ ನಾನು ಆರ್ ಡಿ ನಂಬರನ್ನು ಹಾಕಿ ತೋರಿಸೋನಲ್ಲ ಯಾವುದಾದ್ರೂ ತೊಗೊಳುತ್ತೆ ಅಂತ. ಇವಾಗ ನಾನು ಬೆನಿಫಿಷರಿ ಐ ಡಿ ಹಾಕಿ ನಿಮಗೆ ಸರ್ಚ್ ಅಂತ ನಾನು ಕೊಟ್ಟು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡ್ಬೋದು, ಲೈವ್ ಪ್ರೂಫಲ್ಲಿ ಹಾಕಿ ತೋರಿಸ್ತೀನಿ. ವಿಡಿಯೋ ಕಟ್ಟಿಂಗ್ ಇಲ್ಲ, ಏನಿಲ್ಲ. ನೋಡ್ಬೋದು ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಫೇಜನ್ನು ಓಪನ್ ಆಗುತ್ತೆ ಸ್ನೇಹಿತರೆ. ಆರ್ ಡಿ ನಂಬರ್ ಆದರೂ ಚೆಕ್ ಮಾಡ್ಕೋಬೋದು, ಮತ್ತು ನೀವು ಬೆನಿಫಿಷರಿ ಐ ಡಿಯಿಂದ ಆದರೂ ಚೆಕ್ ಮಾಡ್ಕೋಬೋದು. ಎರಡು ಲಿಂಕನ್ನು ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ನಿಮ್ಮ ಹತ್ರ ಯಾವುದು ನಿಮಗೆ ಈಸಿ ಅನಿಸುತ್ತೆ, ನಿಮ್ಮ ಹತ್ರ ಬೆನಿಫಿಷರಿ ಐ ಡಿ ಇದ್ದರೆ ಬೆನಿಫಿಷರಿ ಐ ಡಿಯಿಂದ ಚೆಕ್ ಮಾಡ್ಕೊಳ್ಳಿ. ಆರ್ಡರ್ ಕಾಪಿಯಲ್ಲಿ ಇರುತ್ತಲ್ಲ ಆರ್ಡರ್ ಕಾಪಿಯಲ್ಲಿ ಇರುತ್ತಲ್ಲ ಆರ್ ಡಿ ನಂಬರು, ಅದ್ರ ಮುಖಾಂತರ ಆದ್ರೂ ಚೆಕ್ ಮಾಡ್ಕೋಬೋದು. ಹಾಗೆ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆದರೆ ನಮ್ಮ ಒಂದು ಚಾನಲಲ್ಲಿ ವಾಟ್ಸಪ್ ಗ್ರೂಪನ್ನು ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಜಾಯ್ನ್ ಆಗಿ ನಮಗೆ ಪರ್ಸ್ನಲ್ ಆಗಿ ನೀವು ಜಮಾ ಆಗಿರುವಂಥ ಪ್ರೂಫನ್ನು ನಮಗೆ ಕಳಿಸ್ಬೋದಾಗಿರುತ್ತೆ ಸ್ನೇಹಿತರೆ. ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.